ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದ ಬಿಜಾಪುರ ಜಿಲ್ಲೆಯ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು, ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಿಜಿ ಬರಾರ್ ವಕೀಲರಿಗೆ ನಮಸ್ಕರಿಸಿ, ಅದೇ ರೀತಿ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದಂಥ ರಜಾಕ್ ಸಾಬ್ ವಾಲಿಕಾರ್ ನಮಸ್ಕರಿಸಿ, ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸಿ, ಇವತ್ತು ಬಿಜಾಪುರದವನಾಗಿ ಎಂ ಬಿ ಪಾಟೀಲ್ ಸಾಹೇಬರು ಕಾಂಗ್ರೆಸ್ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕಾ ಮಂತ್ರಿಯಾಗಿ ಮುಂದುವರೆದ ಕಾರಣಕ್ಕಾಗಿ ಅವರಿಗೆ ತಮ್ಮ ಮೂಲಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಆದರೆ ಇವತ್ತು ಎಂ ಬಿ ಪಾಟೀಲ್ರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬೃಹತ್ ಕೈಗಾರಿಕಾ ಮಂತ್ರಿಯಾಗಿ ಮುಂದುವರೆದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆದರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಜನತಾದಳವನ್ನು ಬಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಬಂದಾಗ ಈ ಕಾಂಗ್ರೆಸ್ ಸರ್ಕಾರ ನೆಲ ಕಚ್ಚಿತ್ತು. ಈ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದ್ರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಸಿಕ್ತು. ಆದರೆ ಇವತ್ತು ಆ ಸಿದ್ದರಾಮಯ್ಯನವರಿಗೆ ಸರಿಯಾಗಿ ಆಡಳಿತವನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಅನುಕೂಲ ಮಾಡಿಕೊಳ್ಳಿಲ್ಲ. ಸಾಕಷ್ಟು ಹಿಂಸೆಯನ್ನು ಕೊಟ್ಟರು. ಅವರ ಹಿರಿತನಕ್ಕೂ ಕೂಡ ಗೌರವವನ್ನು ಕೊಡದೆ ಅವರನ್ನು ಮುಖ್ಯಮಂತ್ರಿಯಿಂದ ಕೆಳಗಿಳಿಸಿದ್ದ ನೋವು ಕೂಡ ಇವತ್ತು ವ್ಯಕ್ತಪಡಿಸ್ತೀನಿ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಅಹಿಂದ ಸಂಘಟನೆ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಶಕ್ತಿಯನ್ನು ತುಂಬಿದ್ರು. ಆದರೆ ಬರೀ ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಅಹಿಂದ ವರ್ಗ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಕರೆದ ಮುಖ್ಯ ಉದ್ದೇಶ, ಎಂ ಬಿ ಪಾಟೀಲ್ ಸಾಹೇಬರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಬೆಲೆ ಏರಿಕೆ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ಕೊಂಡಿದ್ದಾರೆ. ಆದ್ರೆ ನಾನು ಎಂ ಬಿ ಪಾಟೀಲ್ ಸಾಹೇಬರಿಗೆ ಹೇಳ್ತಾ ಇದ್ದೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೂ ಇವತ್ತು ಕಾಂಗ್ರೆಸ್ ಸರ್ಕಾರದ ರಾಜ್ಯದ ಯಾವ ನಾಯಕನಿಗೂ ಮೋದಿಯವರ ಬೆಲೆ ಏರಿಕೆ ಬಗ್ಗೆ ಮಾತನಾಡಲಿಕ್ಕೆ ನೈತಿಕ ಹಕ್ಕನ್ನು ಕಳ್ಕೊಂಡಿದೆ. ಯಾಕಂದ್ರೆ ನಿಮ್ಮ ಈ 3 ವರ್ಷದ ರಾಜ್ಯ ಸರ್ಕಾರದ ಒಂದು ಸಾಧನೆ ಏನಂತ ಕೇಳಿದ್ರೆ, ನಿಮ್ಮ ಸಾಧನೆ 3 ವರ್ಷದಲ್ಲಿ ಬೆಲೆ ಏರಿಕೆ ಮಾತ್ರ ಅದ. ಇಂಥವ್ರು ನೀವು ಬೆಲೆ ಏರಿಕೆ ಬಗ್ಗೆ ಮಾತನಾಡ್ಲಿಕ್ಕೆ ನೈತಿಕ ಹಕ್ಕಿಲ್ಲ. ಆದರೂ ಕೂಡ ನಾನು ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷನಾಗಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದು ನನ್ನ ಜವಾಬ್ದಾರಿ. ಇವತ್ತು ನೀವು ಹೇಳ್ತಾ ಇದ್ದೀರಿ 2014ನೇ ಇಸ್ವಿ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಿದ್ದ ಪೂರ್ವದಲ್ಲಿ UPA ಸರ್ಕಾರದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಪೆಟ್ರೋಲ್ ಬೆಲೆ 65 ರೂಪಾಯಿ ಇತ್ತು, ಡೀಸೆಲ್ ಬೆಲೆ 50 ರೂಪಾಯಿ ಇತ್ತು, ಗ್ಯಾಸ್ ಸಿಲಿಂಡರ್ 415 ರೂಪಾಯಿ ಸಿಗ್ತಿತ್ತು, ಬಂಗಾರದ ಬೆಲೆ 3,500 ಇತ್ತು ಅಂತ ಹೇಳ್ತೀರಿ. ಆದ್ರೆ ಎಂ ಬಿ ಪಾಟೀಲ್ ಸಾಹೇಬರಿಗೆ ನಾ ಹೇಳ್ತೀನಿ, ನೀವು 2014 ಇಸ್ವಿ ಎಷ್ಟಾಗಿ ತಗೋತೀರಿ? ಇದು ಹೆಂಗಾಕೈತಿ ಅಂದ್ರೆ, ನಾವು ಸಣ್ಣವ್ರಿದ್ದಾಗ ನಮ್ಮ ಅಜ್ಜ ಮತ್ತು ಅಜ್ಜಿ ಹೇಳ್ತಿದ್ರು, ನಮ್ಮ ಕಾಲದಲ್ಲಿ ಇಷ್ಟು ರೊಕ್ಕ ಕೊಟ್ರೆ ಕಿಲೋ ಬಂಗಾರ ಬರ್ತಿತ್ತು ಅಂತಕ್ಕಂಥದ್ದು. ಬೆಲೆ ಏರಿಕೆ ಅಂತಕ್ಕಂಥದ್ದು ಅದು ನಡೀತಕ್ಕಂಥ ಪ್ರಕ್ರಿಯೆ ಅದು. ಆದ್ರೆ ಮೊದಲಿನ ಹೊಲಗಳ ಬೆಲೆ 1,000 ರೂಪಾಯಿ ಎಕರೆ ಇತ್ತು, ಇವತ್ತು 30 ಲಕ್ಷ ಎಕರೆ ಆಗಿದೆ. ಆದ್ರೆ ನಾನು ಒಂದು ಕ್ಲಿಯರ್ ಮಾಡ್ತೀನಿ ಎಂ ಬಿ ಪಾಟೀಲ್ರಿಗೆ, ಯಾವಾಗ ಕಾಂಗ್ರೆಸ್ ಸರ್ಕಾರದ ಅವಾಗಿನ ಬೆಲೆ ಏರಿಕೆಗೆ ಕಂಪೇರ್ ಮಾಡಿದ್ರೆ ಭಾರತೀಯ ಜನತಾ ಪಕ್ಷದ ಬೆಲೆ ಏರಿಕೆ ಬಹಳಷ್ಟು ಕಡಿಮೆ. ಉದಾಹರಣೆಯಾಗಿ ಇವತ್ತು ನೀವು 2014 ಇಸ್ವಿ ತಗೋದು ಬದಲಾಗಿ
ನೀವು 2010 ವರ್ಷ ಹಿಂದೆ ಹೋಗ್ರಿ, 2004ನೇ ಇಸ್ವಿಗೆ ಹೋಗ್ರಿ. ಅವಾಗ UPA ಸರ್ಕಾರ ಇತ್ತಲ್ಲ, ಅವಾಗ ಏನಿತ್ತು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಅಂತಕ್ಕಂಥದ್ದು. ಅವತ್ತು 2000 ಪೆಟ್ರೋಲ್ ಬೆಲೆ 33 ರೂಪಾಯಿ ಇತ್ತು. 10 ವರ್ಷದ ನಂತರ UPA ಸರ್ಕಾರದಲ್ಲಿನ ಅದು 65 ರೂಪಾಯಿ ಪೆಟ್ರೋಲ್ ಬೆಲೆ ಆಯಿತು. ಅಂದ್ರೆ ಸುಮಾರು 111% ರೇಟ್ ಏರಿಕೆ ಆಯ್ತು 10 ವರ್ಷನ್ಯಾಗ. ಅದು ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ 2014ರಿಂದ ಸುಮಾರು 2026ವರೆಗೆ ನೀವು ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ಬೆಲೆ ಏರಿಕೆ ಆಗಿದ್ದು ಓನ್ಲಿ 45% ರೇಟ್ ಮಾತ್ರ ಹೆಚ್ಚಾಗಿದೆ. ಅಂದ್ರೆ ಇದ್ರ ಬಗ್ಗೆ ನೀವು ತಾವು ವಿಚಾರಕ್ಕೆ ಉತ್ತರ ಕೊಡ್ರಿ. ಡೀಸೆಲ್ ಬೆಲೆ ಹೇಳ್ತೀರಿ, ಮನಮೋಹನ್ ಸಿಂಗ್ ಅವರ ಆಡಳಿತದಲ್ಲಿ 2014ರಲ್ಲಿ 55 ರೂಪಾಯಿ ಇತ್ತು ಹೇಳ್ತೀರಿ. 10 ವರ್ಷದಿಂದ ಹೋಗ್ರಿ, 2004ನೇ ಇಸ್ವಿಗೆ ಹೋಗ್ರಿ, ಅವತ್ತಿನ ಬೆಲೆ ಏನಿತ್ತು? ಅವತ್ತು ಡೀಸೆಲ್ ಬೆಲೆ ಬರೀ 22 ರೂಪಾಯಿ ಇತ್ತು. 22 ರೂಪಾಯಿಂದ 55 ರೂಪಾಯಿ ಇರೋದು ನಿಮ್ಮ ಸರ್ಕಾರದಲ್ಲಿನ ಅದು ಸುಮಾರು 150% ರೇಟ್ ಹೆಚ್ಚಾಗೈತೆ ಅವತ್ತು 10 ವರ್ಷನಾಗ. ಆದ್ರೆ ಇವತ್ತಿನ ನರೇಂದ್ರ ಮೋದಿ ಅವರ ರೇಟ್ ಬದಲಾವಣೆ ನೋಡಿದ್ರೆ ಸುಮಾರು 82% ಮಾತ್ರ ಹೆಚ್ಚಾಗೈತಿ. ಇದು ಯಾಕೆ ಹೆಚ್ಚಾಗೈತಿ ಅಂದ್ರೆ ಈ ಜಾಗತಿಕ ಬಿಕ್ಕಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಭಾರತೀಯರಿಗೆ ಬೆಲೆ ಏರಿಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಕೆಸಿಂದ ನರೇಂದ್ರ ಮೋದಿ ಅವರು ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿದ್ದಾರೆ. ಇವತ್ತು ಪೆಟ್ರೋಲ್ ಮೇಲೆ 13 ರೂಪಾಯಿ ಎಕ್ಸೈಸ್ ಡ್ಯೂಟಿ ತಗೋತಿತ್ತು ಕೇಂದ್ರ ಸರ್ಕಾರ. ಇವತ್ತು ಈ ಭಾರತೀಯರಿಗೆ ಜನಸಾಮಾನ್ಯರಿಗೆ ಹೊರೆ ಆಗಬಾರ್ದು ಕೇಸಿಂದ 13 ರೂಪಾಯಿ ತೆಗೆದುಕೊಳ್ತಕ್ಕಂಥ ಎಕ್ಸೈಸ್ ಡ್ಯೂಟಿಯನ್ನ 10 ರೂಪಾಯಿ ಕಡಿಮೆ ಮಾಡಿ ಬರೀ 3 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. ಡೀಸೆಲ್ ಮೇಲೆ 10 ರೂಪಾಯಿ ಎಕ್ಸೈಸ್ ಡ್ಯೂಟಿ ಇತ್ತು, ಅದನ್ನ ಕಂಪ್ಲೀಟ್ ಬಿಟ್ಬಿಟ್ಟಾರ. ಅಂದ್ರೆ ಇದು ಜನರಿಗೆ ಪರವಾದ ಸರ್ಕಾರ ಇರುವುದರಿಂದ. ಆದ್ರೆ ನಾನು ಇವತ್ತು MB ಪಾಟೀಲರಿಗೆ ಕೇಳ್ತಾ ಇದ್ದೀನಿ, ಒಬ್ಬ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ನಾಯಕರಿರ್ತಾವು. ಇವತ್ತು ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿದವರು ಕೇಂದ್ರ ಸರ್ಕಾರ ಅಲ್ಲ, ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಬೆಲೆ ಹೆಚ್ಚಾಗಿದೆ, ಟ್ಯಾಕ್ಸ್ ನಲ್ಲಿ ಕಡಿಮೆ ಮಾಡಿದಾರೆ ಅವರು. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಸುಮಾರು ನಿಮ್ಮ ಆಡಳಿತದಲ್ಲಿ 2 ಸಲ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಸಿದ್ರಿ. ಇವತ್ತು ಸುಮಾರು ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲೆ 29.84 ಟ್ಯಾಕ್ಸ್ ವ್ಯಾಟ್ ತಗೋತೀರಿ ನೀವು. ಡೀಸೆಲ್ ಮೇಲೆ 21.17 ರೂಪಾಯಿ ಟ್ಯಾಕ್ಸ್ ತಗೋತೀರಿ. ಅಂದಾಜು ಸುಮ್ಮನೆ ರಫ್ ಲೆಕ್ಕ ಮಾಡಿದಾಗ ಸುಮಾರು 1 ಲೀಟರ್ ಪೆಟ್ರೋಲ್ ಜನಸಾಮಾನ್ಯ ಖರೀದಿ ಮಾಡಿದಂದ್ರೆ 33 ರೂಪಾಯಿ ಇವತ್ತು ರಾಜ್ಯ ಸರ್ಕಾರ ಹೋಗ್ತೈತಿ. 1 ಲೀಟರ್ ಡೀಸೆಲ್ ಒಬ್ಬ ಜನಸಾಮಾನ್ಯ ಖರೀದಿ ಮಾಡಿದಂದ್ರೆ 21 ರೂಪಾಯಿ ರಾಜ್ಯ ಸರ್ಕಾರ ಹೋಗ್ತೈತಿ. ನೀವು ದೊಡ್ಡ ಮನಸ್ಸು ಮಾಡ್ರಿ. ಈಗ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲಗಳ ಬೆಲೆ ಏರಿಕೆ ಇರ್ಬೋದು, ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಬೆಲೆ ಏರಿದ್ರಿಂದ ನೀವು ಎಲ್ಲಿವರೆಗೆ ಅದು ಸಮ ಆಗುವವರೆಗೆ ನೀವು ಟ್ಯಾಕ್ಸ್ ಬಿಟ್ಬಿಡ್ರಿ. ರಾಜ್ಯದ ಜನರ ಮೇಲೆ ನಿಮಗೆ ಕನಿಕರ ಇತ್ತಂದ್ರ ನೀವೊಬ್ಬರು ಈ ರೀತಿ ಬೆಲೆ ಏರಿಕೆ ಬಗ್ಗೆ ಮಾತನಾಡ್ತಕ್ಕಂಥ MB ಪಾಟೀಲ್ ಇರ್ಬೋದು, ಇವತ್ತು ರಾಜ್ಯ ಸರ್ಕಾರದ ಎಲ್ಲ ಮುಖ್ಯಮಂತ್ರಿಗಳಿಗೂ ನಾನು ಮನವಿ ಮಾಡ್ತೀನಿ, ನಿಮ್ಗೆ ಅಷ್ಟು ಕಳಕಳಿ ಇತ್ತಂದ್ರ ಯಾವ ರೀತಿ ನಮ್ಮ ನರೇಂದ್ರ ಮೋದಿ ಅವರು ಜನರ ಮೇಲೆ ಹೊರೆ ಬೀಳಬಾರದ ದೇಶದಿಂದ ಟ್ಯಾಕ್ಸ್ ಬಿಟ್ಟಿದ್ದಾರೆ, ಇದು ಎಕ್ಸೈಸ್ ಡ್ಯೂಟಿ ಕಟ್ ಮಾಡಿದಾರೆ. ಆ ರೀತಿ ನೀವು ಟ್ಯಾಕ್ಸ್ ಬಿಟ್ಬಿಟ್ರಿ ಅಂದ್ರೆ ಪುಣ್ಯಾತ್ಮರೇ, ಇವತ್ತು ನಿಮಗೆ ನಮ್ಮ ರಾಜ್ಯ ಜನರಿಗೆ ಪೆಟ್ರೋಲ್ 77 ರೂಪಾಯಿ 60 ಪೈಸೆ ಕೊಡ್ಬೋದು, ಡೀಸೆಲ್ 77 ರೂಪಾಯಿ ಕೊಡ್ಬೋದು. ಇವತ್ತು ಅಷ್ಟು ಕಡಿಮೆ ಮಾಡಕ್ಕೆ ಸಾಧ್ಯ ಐತೆ ನಿಮಗೆ. ಆ ಕೆಲಸ ಯಾಕೆ ಮಾಡಬಾರದು? ಇವತ್ತು ಗೃಹ ಉಪಯೋಗಿ ಗ್ಯಾಸ್ ಬಗ್ಗೆ ತಾವು ಮಾತನಾಡ್ತೀರಿ. ಇದು ಗ್ಯಾಸ್ ನಮ್ಮ ಇಂಡಿಯಾದಲ್ಲಿ ಸಿಗ್ತಕ್ಕಂಥಲ್ಲ, ಇದನ್ನ ಇಂಪೋರ್ಟ್ ಮಾಡ್ಕೋಬೇಕಾಗೈತಿ. ಇದು ಜಾಗತಿಕ ಯುದ್ಧ ಮಟ್ಟದಲ್ಲಿ ಇವತ್ತು ಉಕ್ರೇನ್ ಇಸ್ರೇಲ್ ರಷ್ಯಾ ಯುದ್ಧ ಇರ್ಬೋದು, ಇವತ್ತು ಇರಾನ್ ಮತ್ತು ಇಸ್ರೇಲ್ ಯುದ್ಧ ಇರ್ಬಂತ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ಜಲಸಂಧಿಗಳ ಮಾರ್ಗಗಳೇ ಬಂದಾದ ಸಂದರ್ಭದಾಗ ಇವತ್ತು ನರೇಂದ್ರ ಮೋದಿ ಅವರು ಬಹಳಷ್ಟು ಪ್ರಯತ್ನ ಮಾಡಿ ಇವತ್ತು ಭಾರತೀಯರಿಗೆ ತೊಂದರೆ ಆಗದ ರೀತಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಯುವಕರ ಬಗ್ಗೆ ಮಾತನಾಡ್ತೀರಿ. ಇವತ್ತು ಕೇಂದ್ರ ಸರ್ಕಾರ ಸ್ಟಾರ್ಟ್ಅಪ್ ಇರ್ಬೋದು, ಮುದ್ರಾ ಯೋಜನೆ ಮೂಲಕ 100 ಕೋಟಿ ಹಣವನ್ನು ಸಾಲವನ್ನು ಕೊಡುವ ಮೂಲಕ ಇವತ್ತು ಯುವಕರಿಗೆ ಉದ್ಯೋಗದಾತರನ್ನ ಮಾಡಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಇವತ್ತು 3 ಲಕ್ಷ ಹುದ್ದೆಗಳ ಖಾಲಿ ಇದ್ರು ಇವತ್ತು ಆರ್ಥಿಕ ಇಲಾಖೆ ಅದನ್ನ ತುಂಬುತ್ತಾ ಇಲ್ಲ. ಅಂದ್ರೆ ನೀವು ಪೊಳ್ಳು ಭರವಸೆಗಳಿಗಾಗಿ ರಾಜ್ಯದ ಒಂದು ಹಣಕಾಸು ವ್ಯವಸ್ಥೆ ಹಾಳು ಮಾಡಿದಿರಿ. ಅದಕ್ಕೆ ಇವತ್ತು ಆರ್ಥಿಕ ಇಲಾಖೆ ಕೂಡ ಒಪ್ಪಲಾದಂತ ಪರಿಸ್ಥಿತಿಗೆ ಬಂದಿದೆ. ಚಿನ್ನದ ಬೆಲೆ ನೀವು ಕಂಪೇರ್ ಮಾಡಿದ್ರೆ UPA ಸರ್ಕಾರದಲ್ಲಿ 370% ಹೆಚ್ಚಾಗೈತೆ, ಅದೇ NDA ಸರ್ಕಾರದಲ್ಲಿ 167% ಮಾತ್ರ ಹೆಚ್ಚಾಗೈತೆ. ಇವತ್ತು ಇನ್ನೊಂದು, ಈಗ ತಾವೆಲ್ಲ ನೋಡಿದ್ವಿ ನಾವು 3 ವರ್ಷನಾಗೆ ಎಲ್ಲಾ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿರಿ. ಈಗ ಖರೀದಿ ರೈತರ ಹೊಲ ಖರೀದಿಯಲ್ಲಿ ಇರ್ಬೋದು, ಅದು ಕೂಡ ಸಾಕಷ್ಟು ಬದಲಾವಣೆಯನ್ನು ಹೆಚ್ಚು ಮಾಡಿದಿರಿ. ಆದರೆ ಪುಣ್ಯಾತ್ಮರೇ, ಇವತ್ತು
ಈ ಸಾಲ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ರೈತರು ಇರ್ಬೋದು, ವ್ಯಾಪಾರಸ್ಥರು ಇರ್ಬೋದು, ಸಾಲ ಮಾಡ್ತಕ್ಕಂಥ ವ್ಯಕ್ತಿಗೆ ಮಾರ್ಟ್ಗೇಜ್ ಮಾಡಬೇಕು, ಅವ್ರ ಉತ್ತಾರಿ ಮೇಲೆ ಬೋಜ ಏರಿಸ್ಬೇಕಂದ್ರ ಅವ್ರಿಗೂ ಕೂಡ ಲಕ್ಷ ಲಕ್ಷ ನೀವು ವಸೂಲಿ ಮಾಡ್ತಾ ಇದ್ರಿ. ಸಾಲ ಮಾಡೋರಿಗೆ ಕೂಡ ಇವತ್ತೊಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ಏನು ಒಂದು ಪರಿಸ್ಥಿತಿ ಅದ. ಅದಕ್ಕೆ ಇವತ್ತು ನಾ ಹೇಳೋದಿಷ್ಟೇ, ನಿಮಗೆ ಯಾವ ನೈತಿಕತೆ ಉಳಿದಿಲ್ಲ. ಇನ್ನೊಂದು ವಿಷಯ ನಾನು ಬರ್ತೀನಿ. MB ಪಾಟೀಲ್ರು ಒಂದು ಮಾತು ಹೇಳಿದಾರೆ, 2028ಕ್ಕೆ ಅಲ್ಪಸಂಖ್ಯಾತರನ್ನು ನಾವು MLA ಮಾಡ್ತೀವಿ ಅಂತ. ಅಂದ್ರೆ ಬಿಜಾಪುರ ಜಿಲ್ಲೆ ಜನತೆ ಕ್ಲಿಯರ್ ಮಾಡ್ಯಾರ ಅವರು. ಇಲ್ಲಿವರೆಗೆ ಅಲ್ಪಸಂಖ್ಯಾತರನ್ನ ಶಾಸಕನ ಮಾಡಕ್ಕೆ ಅವ್ರ ಪ್ರಯತ್ನ ಯಾರೂ ಮಾಡಿಲ್ಲ ಅಂತಕ್ಕಂಥದ್ದು ಕ್ಲಿಯರ್ ಆಗೈತೆ. ಅದಕ್ಕೆ ಮೊನ್ನೆ ಒಂದು ಘಟನೆ ಆಯ್ತು, ನಾವೆಲ್ಲ ನೋಡಿದ್, ತಮ್ಮ ಮಾಧ್ಯಮಕ್ಕೆ ನೋಡಿದ್ದೀನಿ ನಾನು. ಹೆಸ್ಕಾಮದ ಒಂದು ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ನಗರ ಶಾಸಕರು ಬಸನಗೌಡ ಪಾಳ್ಯ ಯತ್ನಾಳರು ಬಹಳಷ್ಟು ಸ್ವಾರಸ್ಯಕರವಾಗಿ ಮಾತನಾಡಿದರು. MB ಪಾಟೀಲ್ರು ಗುಣಗಾನ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರದ ವೇದಿಕೆಗೆ ನಾನು ಕರೆದ್ರು ಅಂತಕ್ಕಂಥದ್ದು. ಆ ರೈಲ್ವೆದಲ್ಲಿ ನಾನು ರಿಟರ್ನ್ ಬಂದೆ ಅಂತಕ್ಕಂಥ ಏನು ಸ್ವಾರಸ್ಯಕರ ಮಾತು ಹೇಳುವ ಮಾತಿನ ಬರದಲ್ಲಿ ಯಾವ ನಮ್ಮ ನಗರ ಶಾಸಕ ಬಸನಗೌಡ ಪಾಳ್ಯ ಯತ್ನಾಳರು ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ, ಬೇರೆ ಬೇರೆ ರಾಜಕಾರಣ ಬಗ್ಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾತಾಡುವಂತ ಸುಳ್ಳು ಮಾತುಗಳನ್ನ ಮಾತಾಡ್ತಕ್ಕಂಥ ಬಸನಗೌಡರ ಮಾತಿನ ಬರದಲ್ಲಿ MB ಪಾಟೀಲ್ ಮತ್ತು ಬಸನಗೌಡರ ಒಂದು ಒಳ ಒಪ್ಪಂದನೂ ಕೂಡ ಅವ್ರು ಕ್ಲಿಯರ್ ಮಾಡಿಬಿಟ್ರು. ಅದಕ್ಕೆ ಇವತ್ತು MB ಪಾಟೀಲ್ ಗಾಬರಿ ಆಗಿಬಿಟ್ರು. ಮುಂದೆ ಹೆಂಗತ್ತೆ ಅಲ್ಪಸಂಖ್ಯಾತರು ಬಿಟ್ಟವ್ರು ಹೆಂಗ ಅಂತಕ್ಕಂಥದ್ದು. ಯಾಕೆ ನೋಡಿದಾರೆ ಎಕ್ಸಾಂಪಲ್, ಮೊನ್ನೆ ಬೈ ಚುನಾವಣೆಯಲ್ಲಿ ದಾವಣಗೆರೆ ಚುನಾವಣೆ ಏನಾಯ್ತು ಕಾಂಗ್ರೆಸ್ ಪರಿಸ್ಥಿತಿ ಅಂತಕ್ಕಂಥದ್ದು. ಇದನ್ನ ತಿಳ್ಕೊಂಡು ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತರು ಇನ್ನ ದೂರ ಹೋಗ್ತಾರ ಅಂತಕ್ಕಂಥದ್ದು. ಯಾವ ರೀತಿ ಗುಜರಾತ್ನಲ್ಲಿ, ಉತ್ತರ ಪ್ರದೇಶದಲ್ಲಿ ಬಹಳಷ್ಟು ಅಲ್ಪಸಂಖ್ಯಾತರು ಇವತ್ತು ಭಾರತೀಯ ಜನತಾ ಪಕ್ಷ ವಾಲ್ತಾ ಇದ್ದಾರೆ. ಅದ್ರ ನೋವು ಇವತ್ತು ಅವ್ರಿಗೆ ಕಾಡ್ತಾ ಇದೆ. ಅವ್ರು ಹೇಳಿದ್ದಾರೆ 8ಕ್ಕೆ 8 ಕಾಂಗ್ರೆಸ್ ಶಾಸಕರನ್ನ ಆರಿಸ್ತಾ ಸಾಧ್ಯ ಇಲ್ಲ ನಿಮಗೆ. ನಾನು ಈ ಮೊದಲನೇ ಪತ್ರಿಕಾಗೋಷ್ಠಿ ಹೇಳಿದ್ ನಾನು MB ಪಾಟೀಲ್ರಿಗೆ, ನೀವು ಮುಖ್ಯಮಂತ್ರಿ ಆಸೆ ಇದ್ದವ್ರಿದ್ರಿ, ನೀವು ಏನ್ರಿ ಮುಖ್ಯಮಂತ್ರಿ ಆಗ್ಬೇಕು ಕನಸಿತ್ತಂದ್ರ ನೀವು 2020 ಏನು ಬಂಟ್ರ ಒಳಗೆ ಈಗೇನು ಅವಕಾಶ ಇದೆ 2 ವರ್ಷ, ಈಗ ನೀವು ಪ್ರಯತ್ನ ಮಾಡ್ಬೋದು. ಮುಂದಿನ ಸಲ 2028ಕ್ಕೆ 8ಕ್ಕೆ 8 ಇಲ್ಲಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಆರಿಸಿ ಬರ್ತಾರಂತಕ್ಕಂಥದ್ದು ಸ್ಪಷ್ಟವಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ಅಲ್ಪಸಂಖ್ಯಾತರು ಜಾಗೃತರಾಗ್ಯಾರ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ BR ವಿಜೇಂದ್ರ ಇರ್ಬೋದು, ನಮ್ಮ ಸಂಸದರು ಜಿಗಜಿಣಗಿ ಸಾಹೇಬರು ಕೂಡ ಬಹಳಷ್ಟು ಆಕ್ಟಿವ್ ಆಗಿ ಇವತ್ತು ಬಿಜಾಪುರ ಜಿಲ್ಲೆ ಜನತೆಯಾಗಿ ಸ್ಪಂದಿಸ್ತಾ ಇದ್ದಾರೆ. ಬರುವ ದಿನಮಾನದಲ್ಲಿ ಇವರು ನಮ್ಮ ಜಿಗಜಿಣಗಿ ಸಾಹೇಬರ ನೇತೃತ್ವದಲ್ಲಿ ನಾವು 8ಕ್ಕೆ 8 ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತದ. ಮತ್ತೆ ಇನ್ನೊಂದು ಅಲ್ಪಸಂಖ್ಯಾತರ ಬಗ್ಗೆ ನಾನು ಹೇಳೋದೇನಂದ್ರ, ಇವತ್ತು ಅಲ್ಪಸಂಖ್ಯಾತರನ್ನ ಬರೀ ಬಳಕೆ ಮಾಡ್ಕೊಂಡ್ರಿ ಇವರು ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ ಸರ್ಕಾರ. ಇವತ್ತು ಅಲ್ಪಸಂಖ್ಯಾತರಿಗೆ ಏನ್ ಮಾಡಿದ್ರಿ ನೀವು? ಬಹಳಷ್ಟು ಯುವಕರ ಕೈಯಾಗ ಕಲ್ಲು ಕೊಡ್ತಾ ಕೆಲಸ ಮಾಡಿದ್ರಿ. ಇವತ್ತು ಕಾಶ್ಮೀರದ ಪರಿಸ್ಥಿತಿ ನೋಡಿದಾಗ ಬಹಳಷ್ಟು ಅಲ್ಪಸಂಖ್ಯಾತ ಯುವಕರಿಗೆ ಕಲ್ಲು ಕೊಟ್ಟು ಅವರ ಬದುಕನ್ನು ಹಾಳು ಮಾಡ್ತಾ ಇದ್ರಿ. ಇವತ್ತು ಯಾವಾಗ ನಮ್ಮ ನರೇಂದ್ರ ಮೋದಿ ಅವರು ಕಾಶ್ಮೀರವನ್ನು ನಮ್ಮ ಕ್ಲಿಯರ್ ಮಾಡಿದಾಗ ಇವತ್ತು ಆ ಮಕ್ಕಳ ಕೈಯಲ್ಲಿ ಪೆನ್ನು ಮತ್ತು ಪುಸ್ತಕ ಬರ್ತಾ ಇದೆ. ಇವತ್ತು ಆ ಮಕ್ಕಳ ತಂದೆ ತಾಯಿ ಇರ್ಬೋದು, ಅವ್ರ ಪೇರೆಂಟ್ಸ್ ಇರ್ಬೋದು, ಇವತ್ತು ಆನಂದ ಪಡ್ತಾ ಇದ್ದಾರೆ ಮಕ್ಕಳ ಒಂದು ಬದಲಾವಣೆಯನ್ನು ಕಂಡು. ಇನ್ನೂ ಸ್ವಲ್ಪ ಇದೆ ಬದಲಾವಣೆ, ಸ್ವಲ್ಪ ದಿವಸದಲ್ಲಿ ಆಗ್ತೈತೆ ಅಂತಕ್ಕಂಥದ್ದು. ಅದಕ್ಕೆ ಕೊನೆಯದಾಗಿ ನಾ ಇನ್ನೊಂದು ಬಿಜಾಪುರ ಜಿಲ್ಲೆಯ ರಾಜಕೀಯ ಬಗ್ಗೆ ಸ್ವಲ್ಪ ನಾನು ಮಾತನಾಡಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಬಿಜಾಪುರ ರಾಜಕೀಯ ಒಂದು ವ್ಯವಸ್ಥೆ, ಪತ್ರಿಕಾಗೋಷ್ಠಿ ಇರ್ಬೋದು, ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಕೆಟ್ಟ ಪದಗಳನ್ನ ಬಳಕೆ ಮಾಡ್ತಕ್ಕಂಥದ್ದು, ಎಲ್ಲರಿಗೆ ಕೆಟ್ಟ ಪದಗಳನ್ನ ಬಳಕೆ ಮಾಡ್ತಕ್ಕಂಥದ್ದು ಕೂಡ ಬಹಳ ನೋವಿನ ಸಂಗತಿ ಅದ. ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳು ತಮ್ಮ ಜೀವನ ಉದ್ದಕ್ಕೂ ಬಿಜಾಪುರ ಜಿಲ್ಲೆಯ ಜನತೆಗೆ ಹೇಳ್ಕೊಟ್ಟದ್ದು ಯಾವ ರೀತಿ ನಾವು ಬದುಕಬೇಕು, ನಮ್ಮ ಮಾತುಗಳು ಹೆಂಗಿರ್ಬೇಕಂತ ಹೇಳ್ಕೊಟ್ಟಾರ. ಅದಕ್ಕೆ ದಯಮಾಡಿ ವಿಜಯಪುರ ಜಿಲ್ಲೆ ಎಲ್ಲ ರಾಜಕೀಯ ಪಕ್ಷದ ನಾಯಕರಿಗೆ ಹೇಳ್ತಾ ಇದ್ದೇನೆ ನಾನು, ಇಲ್ಲಿ ಏನಾಗೈತಿ ಇಲ್ಲಿವರೆಗೆ ಆಗ್ಯದ, ಅದನ್ನು ಕೊನೆಗೊಳಿಸಲೇಬೇಕು. ಇಲ್ಲ ಅಂದ್ರೆ ನೀವು ನಿಮ್ಮ ವೈಯಕ್ತಿಕ ಮಾತಿನ ಚಾಳಿಗೋಸ್ಕರ ಬಿಜಾಪುರ ಜಿಲ್ಲೆಯ ಮಾನ ಮರ್ಯಾದೆ ಕಳೀತೀರಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ನಾನು ಕೊಡಕ್ಕೆ ಇಚ್ಛೆ ಪಡ್ತೀನಿ. ಇಷ್ಟು ವಿಚಾರವನ್ನು ನಾನು ಹೇಳಿ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ. ಬೆಲೆ ಏರಿಕೆ ಕೇಂದ್ರದ್ದು ಆಗಿಲ್ವಾ ಸರ್? ಬೆಲೆ ಏರಿಕೆ ಕೇಂದ್ರ ಮಾಡೇ ಇಲ್ಲ. ಏನಾದರೂ ಜಾಗತಿಕ ಈ ಯುದ್ಧಗಳ ಪರಿಣಾಮವಾಗಿ ಕ್ರೂಡ್ ಆಯಿಲ್ ರೇಟ್ ಹೆಚ್ಚಾಗಿದ್ರಿಂದ ಎಲ್ಲ ದೇಶಗಳಲ್ಲಿ ಕೂಡ ಬೆಲೆ ಏರಿಕೆ ಆಗಿದೆ. ಕ್ರೂಡ್ ಆಯಿಲ್ ಸರ್ ನೀವು ಕಂಪೇರ್ ಮಾಡಿದಾಗ ಕ್ರೂಡ್ ಆಯಿಲ್ ಕಡಿಮೆ ಹೆಚ್ಚು ಆಗ್ತಿರ್ತದೆ ಮಾರ್ಕೆಟ್ ಬೆಲೆಯಲ್ಲಿ. ಅದರ ಬೆಲೆ ಏರಿಕೆಯಲ್ಲಿ
ನಮ್ಮ ಪರ್ಸೆಂಟೇಜ್ ಲೆಕ್ಕ ತೆಗೆದಾಗ ಬಹಳಷ್ಟು ಕಡಿಮೆ ಇದೆ ನಮ್ದು. ಈಗ ಹೇಳಿದ್ರಿ ರಾಜಕಾರಣಿಗಳಿಗೆ ಮಾತನಾಡುವುದು ಮೀಡಿಯಾದಲ್ಲಿ ಅಪಾರ ಶಬ್ದಗಳು ಯಾರನ್ನೋದು ಬಹಿರಂಗಪಡಿಸ್ಲಿ ಸರ. ಒಂದೇ ಕೈ ಚಪ್ಪಾಳೆ ಆಗೋದಿಲ್ಲ. ನಾವು ಗಾಡಿಗೆ ಏನು ಬಾಲ್ ಚೆಂಡು ಹೋಗಿತ್ತೀವೋ ಚೆಂಡು ರಿವರ್ಸ್ ಬರಾಕತ್ತೇವ್. ಎರಡೂ ಕಡೆ ಎಲ್ಲ ಕಡೆನೂ ನಡೆದಾವ, ಎಲ್ಲ ಕಡೆನೂ ಬಂದ್ ಆಗ್ಬೇಕದು. ಒಂದೇ ಕಡೆನ ಹೇಳಕ್ ಇಚ್ಛೆ ಪಡೋದು, ಎಲ್ಲ ಕಡೆನೂ ಅದು ಬಂದ್ ಆಗ್ಬೇಕು ಮಾರ್ಗ. ನಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ ಮನವಿ ಮಾಡ್ತಾನ, ಪತ್ರಿಕಾಗೋಷ್ಠಿ ಯಾವ ರೀತಿ ಇಂಡಿವಿಜುವಲ್ ಹೋದಾಗ ನೀವು ಕಟ್ ಮಾಡ್ರಿ, ಅವ್ರಿಗೆ ವಾರ್ನಿಂಗ್ ಮಾಡ್ರಿ. ನಿಮ್ಗೆ ಆ ವಿಷಯಗಳು ಹೊರಗೆ ಬರ್ಲಾರ್ದಂಗ ಮುಂದೆ ಪತ್ರಿಕಾಗೋಷ್ಠಿನ ಈ ಕೆಟ್ಟ ಮಾತನ್ನು ಮಾತನಾಡ್ಲಾರ್ದಂತ ಭಾವನೆಗಳು ಅವ್ರಿಗೆ ಕೂಡ ಬರ್ಬೇಕಾಗಿದೆ. ಪ್ರೊಫೆಷನಲ್ ಆಗಿದ್ದವರು ಯಾರು ಅದನ್ನ ಹಾಕಿಲ್ಲ. ಬಟ್ ಏನಂತಂದ್ರೆ ಮಾತಿನ ಬರೋದಲ್ಲಿ ನೀವು ಏನಾದ್ರು ಹೇಳ್ಬಿಟ್ರೆ ನಾವು ಅದು ಕೆಲವೊಂದು ಸಂದರ್ಭದಲ್ಲಿ ಲೈವ್ ಇರ್ತದೆ, ಏನು ಮಾಡಕ್ ಆಗೋದಿಲ್ಲ. ಅದೇ ಪ್ರಜ್ಞಾವಂತಿಕೆ ಬೆಳೆಸ್ಕೋಬೇಕು, ಅದು ಮುಖ್ಯವಾಗಿದೆ ಸರ್. ನಮ್ದು ತಾವು ಪ್ರಯತ್ನ ನೀವು ಮಾಡ್ತಾ ಇದ್ರಿ. ಅದನ್ನು ಕೂಡ ರಾಜಕೀಯ ವ್ಯಕ್ತಿಗಳು ಯಾರು ಈ ರೀತಿ ಬಿಜಾಪುರದ ಮಾನ ಮರ್ಯಾದೆ ಕಾಯಕತ್ತಾರಲ್ಲ, ಅವರು ಈ ಕೆಲಸ ಮಾಡ್ಬೇಕಂತ ನನಗೆ ನೋವಿಂದ ಹೇಳ್ತಾ ಇದ್ದೀನಿ. ಸಂಸ್ಕೃತಿ ಅಂತ ಹೇಳ್ತಾರೆ, ಸಂಸ್ಕೃತಿ ಎಲ್ಲಿದೆ? ಸಂಸ್ಕೃತಿ ಹೋಗೇ ಬಿಟ್ಟೈತೆ ಸರ್ ಇವತ್ತಿನ ವಾತಾವರಣದಲ್ಲಿ. ರೈಟ್ ಸರ್, ಥ್ಯಾಂಕ್ ಯು. ನನ್ನ ಗುಡ್ ಐಡೆಂಟಿಫೈ ಸ್ವಲ್ಪ ಹಾಕ್ತಾರೆ. ಈಗ ನಿಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಚಿವ ಸ್ಥಾನ ತಪ್ಪಿದೆ ಸರ್. ಅವ್ರೊಬ್ಬರಿಗೆ ಅಲ್ಲ, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇವತ್ತು ಲೋನಿ ಅವರು ಕೂಡ ಇವತ್ತು ಕೂಡ ಅವ್ರ ನೋವನ್ನು ವ್ಯಕ್ತಪಡಿಸಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಲಕ್ಷ್ಮಣ್ ಸವದಿ ಅವರು ನಮ್ಮ ಭಾರತೀಯ ಜನತಾ ಪಕ್ಷ ಅವರಿಗೆ ಉಪಮುಖ್ಯಮಂತ್ರಿ ಹೋಗಿತ್ತು, ಆದ್ರೆ ಅವ್ರು ಬಿಟ್ಟು ಹೋಗಿ ಸರಿ ತಪ್ಪು ನಾ ಹೇಳೋ ದೊಡ್ಡ ವ್ಯಕ್ತಿ ಅಲ್ಲ, ಅವ್ರಿಗೇನು ನೋವಾಗಿ ಹೋಗಿದ್ದಾರೆ. ಆದ್ರೆ ಇವತ್ತು ಅವ್ರು ಹೋದಿದ್ರಿಂದ ನಿಜವಾಗಿ ಕೂಡ ಆ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗೈತಿ. ನಾನು ಬಬ್ಲೀಸ್ ಮತಕ್ಷೇತ್ರದಲ್ಲಿ ಕೂಡ ಅದರ ನೋವನ್ನು ನಾನು ಅನುಭವಿಸಿದ್ದೀನಿ. ಅಂತ ವ್ಯಕ್ತಿಗೆ ಅವರು ಯಾವ ರೀತಿ ಹಿಂಸೆ ಕೊಟ್ಟರು ಅಂತಕ್ಕಂಥದ್ದು ನೀವು ಇನ್ನೊಂದ್ಸಲ ನೀವು ಮಾಡ್ತಿರೋ ಮಾಡೋದಿಲ್ಲ ದೊಡ್ಡದಲ್ಲ, ಅದು ನಾನು ಕನ್ಸಿಡರ್ ಮಾಡಂಗಿಲ್ಲ. ನೀವು 3 ವರ್ಷ ಕಳೆದ್ರಿ, ಲಕ್ಷ್ಮಣ್ ಸವದಿ ಅವ್ರಿಗೆ ಅವಕಾಶ ಕೊಡ್ಲಿಲ್ಲ. ಇನ್ನು 2 ವರ್ಷ ಐತಿ, 2ನೇ ಅವಧಿಗೆ ಮಾಡ್ಬೋದು ನೀವು. ಆದ್ರೆ ಗಾಣಿಗೆ ಸಮಾಜದ ಒಬ್ಬ ಮುಖ್ಯಸ್ಥನಿಗೆ ಅಥವಾ ಒಬ್ಬ ಶಕ್ತಿಯುತ ರಾಜಕಾರಣಿಗೆ ನಾವು ಭಾರತೀಯ ಜನತಾ ಪಕ್ಷದಿಂದ ಬಿಟ್ಟು ಹೋಗಿ ಅಂತ ವ್ಯಕ್ತಿಗೆ ನೀವು ನೋವು ಮಾಡಿರಿ. ಆದ್ರೆ ಇವತ್ತು ಅವ್ರಿಗೆ ಅರಿವಾಗಿರ್ತೈತಿ. ಲಕ್ಷ್ಮಣ ಸವದಿ ಅವ್ರಿಗೆ ಕೂಡ ನಾವೊಬ್ಬ ಎಂಥ ಪಕ್ಷದಲ್ಲಿ ಇದ್ನಿ, ಯಾವ ಪಕ್ಷಕ್ಕೆ ಬಂತಕ್ಕಂಥ ನೋವ್ರಿಗೆ ಕಾಡ್ತೈತಿ. ಇವತ್ತು ಯಶವಂತರಾವ್ ಗೌಡ್ರು ಅದಾರ, ಅವರು ಕೂಡ ಬಹಳ ವರ್ಷದಿಂದ ರಾಜಕಾರಣ ಮಾಡಕತ್ತಾರ, ಅವ್ರಿಗೆ ಕೂಡ ಅನ್ಯಾಯ ಆಗೈತಿ. ಇವತ್ತು ಶಿವಾನಂದ ಪಾಟೀಲ್ 2 ಬಣ ಇದು ಅಂತ ಹೇಳ್ತಿದ್ರು, ಒಬ್ರು ಸಿದ್ದರಾಮಯ್ಯನ ಕಡೆ, ಒಬ್ರು ಡಿ.ಕೆ ಕಡೆ ಐತೇಶ್ ಅಂತ. ಇವತ್ತು ಸಿದ್ದರಾಮಯ್ಯನ ಕಡೆ ಎಂ ಬಿ ಪಾಟೀಲ್ ಇರ್ತಿದ್ರು ಅಂತಕ್ಕಂಥದ್ದು. ಶಿವಾನಂದ ಪಾಟೀಲ್ ಸಾಹೇಬ್ ಡಿ.ಕೆ ಬೆಂಬಲಿಗೆ ತಿಳ್ಕೊಂಡು ಚರ್ಚೆ ಆಗ್ತಿತ್ತು ಜಿಲ್ಲೆ ಒಳಗೆ. ಆದ್ರೆ ಡಿ.ಕೆ ಅವರಿಗೆ ಇವತ್ತು ಮುಖ್ಯಮಂತ್ರಿಯಾಗಿ ಆ ಶಿವಾನಂದ ಪಾಟೀಲ್ ನೀವು ಮಂತ್ರಿ ಕೊಡದೆ ಹೋದ್ರೆ ನಿಮ್ಮ ನಾಯಕತ್ವ ಎಲ್ಲದ? ಅಂದ್ರೆ ಪೂರಾ ಕಾಂಗ್ರೆಸ್ ದಿವಾಳಿ ಅಂಚಿನ ಹೊಂಟ, ಯಾರಿಗೆ ಸಂಬಂಧ ಹೊಂಟ. ಅಂದ್ರೆ ಶಿವಾನಂದ ಪಾಟೀಲ್ ಮಂತ್ರಿ ಸ್ಥಾನ ಕೊಟ್ಟರೆ ಏನೋ ಅಭಿವೃದ್ಧಿ ಆಗ್ತದೆ ಸರ್. ನೋಡ್ರಿ, ಶಿವಾನಂದ ಪಾಟೀಲ್ ಅಷ್ಟೇ ಅಲ್ಲ, ಯಾವಾಗ ಈಗ ಎಂ ಬಿ ಪಾಲ್ ನೀರಾವರಿ ಮಂತ್ರಿ ಆದ್ರು, ಒಂದ್ಸಲ ಶಿವಾನಂದ ಪಾಲ್ ಆರೋಗ್ಯ ಮಂತ್ರಿ ಆಗಿದ್ರು. ಮತ್ತೆ ಆ ಇಲಾಖೆ ಮಂತ್ರಿ ಆದಾಗ ಅವ್ರ ಕೆಲಸ ಏನ್ ಮತ್ತೆ ಅವ್ ಅದೇ ಕೆಲಸ ಇರ್ತೈತಿ. ಆದ್ರೆ ಇವತ್ತು ಇನ್ನೊಂದು ನೋವಿನ ಸಂಗತಿ ಅಂದ್ರೆ, ಇವತ್ತು ನೀರಾವರಿ ಖಾತೆಕ ಅವರು ಬೆಂಗಳೂರಿನಲ್ಲಿ ನಾವು ವಾಲ್ಯ ತೀರ್ಕ್ಷಿಂದ ಅನ್ನುವ ಸಂದರ್ಭದಲ್ಲಿ ಇವತ್ತಿನ ಅದಾರಲ್ಲಿ ಶಿವಾನಂದ ಪಾಲ್ ಅದಾರ, ಯಶವಂತರಾವ್ ಗೌಡ್ರ ಅದಾರ, ನಾಡಗೌಡ್ರಿಗೆ ಕೊಡ್ರಿ, ಕಡೆಗೆ ವಿಜಾಪುರ ಜಿಲ್ಲೆಗೆ ಕೊಡ್ರಿ ಅಂತ. ಅದು ವಿಜಾಪುರ ಜಿಲ್ಲೆಗೆ ಬಹಳ ಅನಿವಾರ್ಯ ಅದ. ಕೃಷ್ಣಾ ಮೇನ್ ಇದು ನೀರಾವರಿಗೆ ಅವಶ್ಯಕ ಇರ್ತಕ್ಕಂಥ ಮಂತ್ರಿ ಬಿಜಾಪುರ ಜಿಲ್ಲೆಗೆ ಅದ. ಇವತ್ತು ನೀವು ಬೇರೆ ಕೇಂದ್ರ ಸರ್ಕಾರ ಮೇಲೆ ಬಟ್ಟು ತೋರಿಸ್ತೀರಿ ಗೆಜೆಟ್ ನೋಟಿಫಿಕೇಶನ್. ಗೆಜೆಟ್ ನೋಟಿಫಿಕೇಶನ್ ಇವತ್ತು ನಾಳೆ ಆಗ್ಬೋದು, ಅದು 1 ದಿವಸ ಪ್ರಕ್ರಿಯೆ ಐತದ. ಇವತ್ತು ಗೆಜೆಟ್ ನೋಟಿಫಿಕೇಶನ್ ಆತಂದ್ರೆ ಆ ನೀರು ಬಿಡ್ಲಿಕ್ಕೆ ಅವಕಾಶ ಅದ. ಆದ್ರೆ ನೀವು ಭೂ ಸ್ವಾಧೀನ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆ, ಆ ರೈತರ ಮುಳುಗಡೆ ಆದಂತ ಜಮೀನಿಗೆ ಕೊಡ್ತಕ್ಕಂಥದ್ದು ಎಲ್ಲ ನಿಮ್ಗೆ ಇದು ಬಹಳಷ್ಟು ಲೆಂಗ್ದಿ ಪ್ರೊಸೀಜರ್ ಅದ. ಅದನ್ನ ನೀವು ಮುಗಿಸಾಕ್ತಾ ಇರಲ್ಲ, ಬರೀ ಸುಮ್ ಕೇಂದ್ರ ಸರ್ಕಾರ ಗೆಜೆಟ್ ಅಂತಕ್ಕಂಥ ಆರೋಪ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ನಾಯಕರಿಗೆ ನಾ ಹೇಳ್ತೀನಿ, ನೀರಾವರಿ ಬಗ್ಗೆ ಕಳ್ಕಳಿ ಇತ್ತಂದ್ರ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಹೇಳ್ತಿದ್ದೀನಿ, ನೀವು ಇಲ್ಲಿ ಕೈಗಾರಿಕೆ ಮಂತ್ರಿಯಾಗಿ ನೀವು ಸಾಧನೆ ಮಾಡಿ ಬಿಜಾಪುರದಲ್ಲಿ ಅಂತದೇನಿಲ್ಲ. ಈ ನೀರಾವರಿ ಮಂತ್ರಿ ಅವಶ್ಯಕತೆ ಅದ. ನಿಮ್ಮ ಕೈಗಾರಿಕೆ ಮಂತ್ರಿಯನ್ನು ಯಾರು ಕೇಳಕತ್ತ ಅವ್ರು ಕೊಡ್ರಿ. ನೀರಾವರಿ ಮಂತ್ರಿ ನೀವು ತಗೊಂಡ್ರಿ ಅಂದ್ರೆ ಏನಾದ್ರು ಸ್ವಲ್ಪ ಮಟ್ಟಿಗೆ ಇನ್ನೂ ಅನುಕೂಲ ಆಗ್ಬೋದು ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಅದು ಯಾಕೆ ಒಲಿತಾರ ಗೊತ್ತಿಲ್ಲ. ಅಲ್ಲಿ ನನಗೆ ಅನ್ಸಾಗ್ತೈತಿ, ಈಗ ಉಳಿದದ್ದು ಏನ್ ಕೆಲಸ ಅದ ಅಂದ್ರೆ ರೈತರ ಅಕೌಂಟ್ ದುಡ್ಡು ಹೋಗೋದೈತಿ ಅಷ್ಟೇ. ಈಗ ನಾನು ಆರೋಪ ಮಾಡ್ಬೇಕಾಗೈತಿ ಕಾಂಗ್ರೆಸ್ ಸರ್ಕಾರದ ಎಲ್ಲ ನಾಯಕರಿಗೆ
ಅಂದ್ರೆ ಈಗೆಲ್ಲ ಡೆವಲಪ್ಮೆಂಟ್ ಕೆನಾಲ್ಗೆಲ್ಲ ಮುಗಿದ್ಬಿಟ್ಟಾವ, ಯಾಕೆ ಅಲ್ಲೆಲ್ಲ ವ್ಯವಹಾರ ಇರ್ತಾವ. ಈಗ ಡೈರೆಕ್ಟ್ DBT ಅಂದ್ರೆ ರೈತರ ಅಕೌಂಟ್ ಹೋಗೈತಿ, ಇದ್ರಾಗ ಏನು ಪರ್ಸೆಂಟೇಜ್ ಸಿಗಲತ್ತೆ ನೀವು ವಾಲಿತಿರಂತ ಈ ಕಾಂಗ್ರೆಸ್ ನಾಯಕರಿಗೆ ನೀರಾವರಿ ಇಲಾಖೆ ಒಲ್ಲೆ ಅಂತಕ್ಕಂಥ ಎಲ್ಲರಿಗೂ ಕೂಡ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಇನ್ನೊಂದು ನಮ್ಮ ರಜಾಕ್ ಸಾಬ್ ವಾಲಿಕಾರ್ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಅಲ್ಪಸಂಖ್ಯಾತ ಅಧ್ಯಕ್ಷ ಮಾಡಿದ್ವಿ. ಬಹಳಷ್ಟು ಆಕ್ಟಿವ್ ಪರ್ಸನ್ ಇದ್ದಾರೆ, ಅವ್ರಿಗೂ ಕೂಡ ಒಂದೆರಡು ಮಾತು ಅವರು ಹೇಳಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ಜೋರಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ನಮ್ಮ ಜಿಲ್ಲೆಯ ಅಧ್ಯಕ್ಷರಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ವಕೀಲರಿಗೆ ನಮಸ್ಕರಿಸುತ್ತಾ, ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಗುರುತಿಸಿ ಅಲ್ಪಸಂಖ್ಯಾತರ ಒಬ್ಬ ನನ್ನನ್ನು ಗುರುತಿಸಿ ನನ್ನ ಜಿಲ್ಲೆಯ ಎಲ್ಲ ನಾಯಕರು ಹಾಗೂ ರಾಜ್ಯದ ಎಲ್ಲ ನಾಯಕರು ನನ್ನನ್ನು ಗುರುತಿಸಿ ನನ್ನ ಜಿಲ್ಲೆಯ ಅಲ್ಪಸಂಖ್ಯಾತ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕಾಗಿ ನಾ ಎಲ್ಲರಿಗೆ ತುಂಬ ಹೃದಯದಿಂದ ಅವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ಮುಂದಿನ ವರ್ಷ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए.